ಬೈ ಎಲೆಕ್ಷನ್ ರಿಸಲ್ಟ್ಗೆ ಇನ್ನು 2 ದಿನ ಬಾಕಿ ಇರುವಂತದ್ದು ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಶುರುವಾದ ಟೆನ್ಷನ್ ಮೇಲೆ ಟೆನ್ಷನ್. ಬೈ ಎಲೆಕ್ಷನ್ ರಿಸಲ್ಟ್ಗೆ ಇನ್ನು 2 ದಿನ ಮಾತ್ರ ಬಾಕಿ ಇರುವಂತದ್ದು. ಇದೇ ಹೊತ್ತಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕೂಡ ಆಗಬೇಕಾಗಿದೆ. ಇಂದು ಶೃಂಗೇರಿಯ ಅಂಚೆ ಮತಗಳ ಮರು ಎಣಿಕೆ ಆಗ್ತಾ ಇದೆ. ಐಡಿಎಸ್ಜಿ ಕಾಲೇಜಿನಲ್ಲಿ ಅಂಚೆ ಮತ ಎಣಿಕೆ ಆಗ್ತಾ ಇರುವಂತದ್ದು. ಇನ್ನು ಚಿಕ್ಕಮಗಳೂರಿನಲ್ಲಿ ಐಡಿಎಸ್ಜಿ ಕಾಲೇಜು ನೋಡಿ, ಬೈ ಎಲೆಕ್ಷನ್ ರಿಸಲ್ಟ್ಗೆ ಇನ್ನು ಕೇವಲ 2 ದಿನ ಬಾಕಿ ಇರುವಂತದ್ದು. ಮೇ 4ನೇ ತಾರೀಕು ಅಂದ್ರೆ ಸೋಮವಾರ ಈ ಬೈ ಎಲೆಕ್ಷನ್ ನ ರಿಸಲ್ಟ್ ಕೂಡ ಬರಲಿದೆ. ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿರುವಂತದ್ದು. ಏನಾಗುತ್ತೋ ಏನಿಲ್ವೋ ಗೊತ್ತಿಲ್ಲ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸಿರುವಂತದ್ದು. ಇದೇ ಹೊತ್ತಲ್ಲಿ ಅಂಚೆ ಮತಗಳ ಒಂದು ಮರು ಎಣಿಕೆ ಕೂಡ ನಡೀತಾ ಇದೆ. ಇಂದು ಶೃಂಗೇರಿಯ ಅಂಚೆ ಮತಗಳ ಮರು ಎಣಿಕೆ ಕೂಡ ನಡೀತಾ ಇರುವಂತದ್ದು ಚಿಕ್ಕಮಗಳೂರಿನಲ್ಲಿ ಇರತಕ್ಕಂಥ ಐಡಿಎಸ್ಜಿ ಕಾಲೇಜಿನಲ್ಲಿ. ಶೃಂಗೇರಿಯ ಕ್ಷೇತ್ರದಲ್ಲಿ ಚಲಾವಣೆಯಾಗಿದ್ದಂತಹ 1822 ಮತಗಳು. ಶೃಂಗೇರಿಯಿಂದ ಗೆಲುವು ಸಾಧಿಸಿದಂತಹ ಕೈನ ರಾಜೇಗೌಡ ಜೀವರಾಜ್ ವಿರುದ್ಧ 201 ಮತಗಳ ಅಂತರದಿಂದ ಜಯವನ್ನ ಕೂಡ ಸಾಧಿಸಿದ್ದಾರೆ. ಮರು ಎಣಿಕೆಗಾಗಿ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಜೀವರಾಜ್. ಅಂಚೆ ಮತ ಮರು ಎಣಿಕೆಗೆ ಆದೇಶವನ್ನ ಕೂಡ ನೀಡಿತ್ತು ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಮತಗಳ ಎಣಿಕೆಗೆ ಆಯೋಗ ಸಜ್ಜಾಗಿದೆ. ನೋಡಿ, ಶೃಂಗೇರಿ ಕ್ಷೇತ್ರದಲ್ಲಿ ಮಾತ್ರ 1822 ಅಂಚೆ ಮತಗಳು ಚಲಾವಣೆ ಆಗಿತ್ತು. ಶೃಂಗೇರಿಯಿಂದನೇ ಗೆಲುವನ್ನ ಸಾಧಿಸಿದ್ರು ಕೈ ಪಕ್ಷದ ರಾಜೇಗೌಡ ಅವರು. ಇನ್ನು ಜೀವರಾಜ್ ವಿರುದ್ಧ 201 ಮತಗಳ ಅಂತರದಿಂದ ಜಯವನ್ನ ಕೂಡ ಸಾಧಿಸಿದ್ರು. ಹೀಗಾಗಿ ಮರು ಎಣಿಕೆಗಾಗಿ ಕೋರ್ಟ್ ಮೊರೆ ಹೋಗಿದ್ರು ಜೀವರಾಜ್. ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಮತಗಳ ಎಣಿಕೆಗೆ ಆಯೋಗ ಕೂಡ ಸಜ್ಜಾಗಿದೆ. ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗುತ್ತೆ. ನೋಡಿ, ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗುತ್ತೆ. ಒಟ್ಟು 20 ಟ್ರಂಕ್ಗಳಲ್ಲಿರ್ತಕ್ಕಂಥ ಅಂಚೆ ಮತಗಳು 20 ಟ್ರಂಕ್ಗಳ ಪೈಕಿ 1 ಟ್ರಂಕ್ ಓಪನ್ ಮಾಡಲಾಗುತ್ತೆ. 1 ಟ್ರಂಕ್ ಡ್ಯಾಮೇಜ್ ಕೂಡ ಆಗಿದೆ. ಶಾಸಕ ರಾಜೇಗೌಡ ಹಾಗೂ ಏಜೆಂಟರಿಂದ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಹಿತಕರ ಘಟನೆ ನಡೆಯದಂತೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಆತಂಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕ ರಾಜೇಗೌಡ ನೋಡಿ, ಜೀವಗೌಡ ರಾಜೇಗೌಡ ಇವರಿಬ್ಬರ ಒಂದು ಸಮ್ಮುಖದಲ್ಲೇ ಅಂದ್ರೆ ಅಭ್ಯರ್ಥಿಗಳು ಏನಿದ್ದಾರೆ ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಅನ್ನ ಕೂಡ ಓಪನ್ ಮಾಡಲಾಗ್ತಾ ಇರುವಂತದ್ದು. ಒಟ್ಟು 20 ಟ್ರಂಕ್ಗಳಲ್ಲಿರ್ತಕ್ಕಂಥ ಅಂಚೆ ಮತಗಳನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗಲಾಗುತ್ತೆ. ಆದರೆ 20 ಟ್ರಂಕ್ಗಳ ಪೈಕಿ 1 ಟ್ರಂಕ್ ಅನ್ನ ಓಪನ್ ಮಾಡಿದಾಗ 1 ಟ್ರಂಕ್ ಡ್ಯಾಮೇಜ್ ಆಗಿದೆ. ಶಾಸಕ ರಾಜೇಗೌಡ ಮತ್ತು ಏಜೆಂಟರಿಂದ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ.